ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಇಂದಿನ ದಿನವನ್ನು ನಾವು ದೇವರಾದ ಕರ್ತನು ಆರಾಧಿಸಿ ಕೊಂಡಾಡಬೇಕೆಂಬುದಾಗಿ, ದೇವರಾದ ಕರ್ತನು ಸ್ತುತಿಸಬೇಕೆಂದು ಮಹಿಮೆ ಪಡಿಸಬೇಕೆಂಬುದಾಗಿ ದೇವರಾದ ಕರ್ತನು ಈ ದಿನವನ್ನು ನಮಗೋಸ್ಕರವಾಗಿ ಆತನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಈ ಕೊಟ್ಟಂತ ಈ ದಿನವನ್ನು ನಾವು ಕರ್ತನಿಗಾಗಿ, ಕರ್ತನ ಮಹಿಮೆಗೋಸ್ಕರವಾಗಿ ಯಾವ ರೀತಿಯಾಗಿ ನಾವು ಈ ದಿನವನ್ನು ನಾವು ಕಳೀಲಿಕ್ಕಿದ್ದೇವೆ. ಈ ಮುಂಚಾನೆ ವೇಳೆಯಲ್ಲಿ ದೇವರಾದ ಕರ್ತನು ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಜೀವಿತಕ್ಕೋಸ್ಕರವಾಗಿ ಆತನು ಏನು ಒದಗಿಸಿಕೊಡ್ಲಿಕ್ಕಿದ್ದಾನೆ, ಏನನ್ನು ಮಾತನಾಡಲಿಕ್ಕಿದ್ದಾನೆ, ಅದು ನಾವು ಶ್ರದ್ಧೆಯಿಂದ ಕೇಳಲಿಕ್ಕೆ ನಾವು ರೆಡಿ ಇದ್ದೇವೆ. ದೇವರ ಮಾತನ್ನು ಕೇಳೋದಕ್ಕೋಸ್ಕರವಾಗಿ ನಾವು ಪ್ರಿಪೇರ್ ಆಗಿದ್ದೇವ. ಇಲ್ಲ ಈ ಒಂದು ದಿನದಲ್ಲಿ ಏನೋ ಒಂದು ದೇವರ ವಾಕ್ಯ ಕೊಡ್ತಾರೆ, ಅದನ್ನು ಕೇಳುವ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ದೇವರ ವಾಕ್ಯ ನಿಮ್ಮ ಜೀವಿತವನ್ನು ಅದು ರೂಪಿಸುವಂತದ್ದಾಗಿದೆ ಪ್ರಿಯರೇ. ದೇವರ ವಾಕ್ಯ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ಬಿಡಿಸಿ ಕಾಯುವಂತದ್ದಾಗಿದೆ. ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಆತ ನಿಮ್ಮನ್ನು ಕೈ ಹಿಡಿದು ನಡೆಸುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿ ದೇವರಾದ ಕರ್ತನು ಇಂದಿನ ದಿನದಲ್ಲಿ ಆತನು ನನ್ನೊಂದಿಗೆಯೂ ನಿಮ್ಮೊಂದಿಗೆಯೂ ಆತನು ಮಾತನಾಡಲಿಕ್ಕಿರುವಂತ ಪರಲೋಕದ ಜೀವವುಳ್ಳ ವಾಕ್ಯವೆಂಬಾತನೇ ಈಗಲೂ ನಮ್ಮ ಮಧ್ಯದಲ್ಲಿದ್ದುಕೊಂಡು ಪ್ರಾರಂಭದಲ್ಲಿ ಅಂತ್ಯವನ್ನು ಕಂಡಂತ ದೇವರು ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದಾನೆ ಪ್ರಿಯರೇ. ಈ ದೇವರಾದ ಕರ್ತನನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ, ಈ ದೇವರಾದ ಕರ್ತನ ಮಾತುಗಳನ್ನು ನಾವು ಶ್ರದ್ಧೆಯಿಂದ ಕೇಳುವಾಗ, ಕೇಳಿದಂತ ಮಾತುಗಳು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬೀಳುವಂತದ್ದಾಗಿರದೆ, ಈ ಕಿವಿಯಿಂದ ಕೇಳಿದಂತ ಮಾತುಗಳು ಹೃದಯ ಎಂಬ ಆಲಯಕ್ಕೆ ಅದು ನಾಟಲ್ಪಟ್ಟು ನಮ್ಮ ಜೀವಿತದಲ್ಲಿ ಫಲವನ್ನು ಕೊಡುವಂತದ್ದಾಗಿರಬೇಕು. ಇವತ್ತು ದೇವರಾದ ಕರ್ತನು ಕೂಡ ಇವತ್ತು ನನ್ನಲ್ಲಿಯೂ ವಾಕ್ಯಗಳನ್ನು ಕೇಳುವಂತ ನಿಮ್ಮಲ್ಲಿ ಕೂಡ ಇದನ್ನು ಎದುರು ನೋಡ್ತಿದ್ದಾನೆ. ಇದು ಅದಕ್ಕೋಸ್ಕರವಾಗಿ ಇಲ್ಲಿ ಯೋಹಾನನು ಬರೆದ ಸುವಾರ್ತೆ 15ನೇ ಸಂಧಿ 1 ಮತ್ತು 2ನೇ ವಚನವನ್ನು ನಾವು ನೋಡುವ. ಯೋಹಾನನು ಬರೆದ ಸುವಾರ್ತೆ 15ನೇ ಸಂಧಿ 1 ಮತ್ತು 2ನೇ ವಚನ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹಾಲೆಲೂಯ. ಇಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಒಂದು ತೋಟಕ್ಕೆ ಹೋಲಿಕೆಯಾಗಿದೆ. ತೋಟದ ಯಜಮಾನನು, ಹಾಲೆಲೂಯ, ಒಂದು ತೋಟದ ಯಜಮಾನನು ಇದ್ದ ನಂತರ ಆ ತೋಟಕ್ಕೆ ಕೆಲಸಗಾರರು ಇರುವುದಿಲ್ವಾ? ಒಂದು ತೋಟ ಎಂಬುದಾಗಿ ಒಬ್ಬ ಯಜಮಾನನಿಗೆ ಒಂದು ತೋಟ ಎಂಬುದಾಗಿ ಇರುವುದಾದರೆ ಆ ತೋಟಕ್ಕೆ ಕೆಲಸಗಾರರು ಇರುವುದಿಲ್ವಾ? ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಜೀವಿತದಲ್ಲಿ ನಿನ್ನ ತಂದೆಯಾದ ದೇವರು ಆತನು ತೋಟಗಾರನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ವಾಕ್ಯತೆ ನಾನೇ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ಹಾಗಾದ್ರೆ ದ್ರಾಕ್ಷಿ ಬಳ್ಳಿ ಇರುವುದಾದ್ರೆ ಬರೀ ಬಳ್ಳಿ ಇರ್ತದ? ಕೊಂಬೆಗಳಿರ್ತದೆ. ಹಾಲೆಲೂಯ. ಈ ಕೊಂಬೆಗಳು ಅದು ನಾನು ನೀವಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾನೆ ತನ್ನ ತಂದೆಯನ್ನು ತೋಟಗಾರನೆಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನು ನಿನ್ನ ಜೀವಿತ ಫಲಭರಿತವಾದ ಜೀವಿತ ಇಲ್ಲದೆ ಇರುವಂತ ಸಮಯದಲ್ಲಿ ಫಲವಾದ ಜೀವಿತವನ್ನು ಕೊಡುವುದಕ್ಕಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ. ಯಾಕಂದ್ರೆ ಈಗ ಒಂದು
ತೋಟ ಎಂಬುದಾಗಿರುವಾಗ ಅನೇಕ ರೀತಿಯಾದ ಮರಗಳೆಲ್ಲ ಇರ್ತದೆ, ಹೌದಲ್ವಾ? ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು, ಕಾಫಿ ಮರ ಇರ್ಬೋದು, ಪೆಪ್ಪರ್ ಮರ ಇರ್ಬೋದು, ಹೌದಲ್ವಾ? ಅನೇಕ ಒಂದು ತೋಟದಲ್ಲಿ ಒಂದೇ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ತರದ್ದು ಮರಗಳೆಲ್ಲ ಇರ್ತದೆ. ಆದ್ರೆ ಎಲ್ಲದಕ್ಕೂ ಏನ್ ಮಾಡ್ತಾರೆ? ಏನ್ ಮಾಡುದಿಲ್ವಾ? ಗಟ್ಟಿ ಮಾತನಾಡಿ, ತೊಂದರೆ ಇಲ್ಲ. ಯಾರು ಕೇಳಿದ್ರು ತೊಂದರೆ ಇಲ್ಲ, ಗಟ್ಟಿ ಮಾತನಾಡಿ. ಗೊಬ್ಬರ ಯಾಕೆ ಹಾಕ್ತಾರೆ? ಗೊಬ್ಬರ ಫಲ. ಹಾಲಲ್ಲಯ್ಯ. ಈಗ ತೋಟಗಾರರು, ಯಜಮಾನನು ಗೊಬ್ಬರ ತರಿಸ್ತಾನೆ. ಯಾವ ತರದ ಗೊಬ್ಬರಗಳೆಲ್ಲ ಬೇಕೋ ಆ ತರದ ಗೊಬ್ಬರಗಳನ್ನೆಲ್ಲ ತರಿಸ್ತಾನೆ. ಅದನ್ನೇನ್ ಮಾಡ್ತಾನೆ? ಅಗಿತಾನೆ. ಗೊಬ್ಬರವನ್ನು ಒಟ್ಟಾರೆ ಬಿಸಾಡಿ ಬಿಡ್ತಾನೆ? ಇಲ್ಲ, ಅಗಿತಾನೆ. ಅದು ಏನ್ ಮಾಡ್ತಾನೆ ಅದರಲ್ಲಿ? ಯಾಕಂದ್ರೆ ಮಳೆ ನೀರು ಬರುವಾಗ ಕೂಡ ಆ ಗೊಬ್ಬರ ಏನಾಗ್ತದೆ? ಭೂಮಿ ಅಡಿಗೆ ಹೋಗ್ತದೆ. ಭೂಮಿ ಅಡಿಗೆ ಹೋಗುವ ಈ ಮಣ್ಣುಗಳಿಗೆ ಏನಾಗ್ತದೆ? ಆ ಬೇರುಗಳಿಗೆ ಏನ್ ಮಾಡ್ತದೆ? ಆಹಾರವಾಗಿ ಕೊಡ್ತದೆ. ಆ ಬೇರುಗಳು ಬೆಳೆದು ಬರುವಾಗ ಈ ಮರ ಕೂಡ ಏನಾಗ್ತದೆ? ಬೆಳೀತದೆ. ಹಾಲಲ್ಯ. ಆ ಬೆಳೆಯುವಾಗಲೇ ತೋಟಗಾರನಿಗೆ, ಯಜಮಾನನಿಗೆ, ಓ ನಿಜವಾಗಿ ನಾನು ಕೆಲಸದವರನ್ನಿಟ್ಟು ಈ ಗೊಬ್ಬರಗಳನ್ನು ಹಾಕಿ ಇದನ್ನು ಈಗ ಬೆಳೆಸುವಂತ ಹೇಳಿ ಎಷ್ಟೊಂದು ಫಲ ಕೊಡ್ತೇನೆ. ಹಾಲಲಯ. ಯಾಕಂದ್ರೆ ಯಜಮಾನ ಅದಕ್ಕೆ ಹಾಕಿದ ಬೆಳೆಗೆ ಹಾಕಿದಂತ, ಆ ತೋಟಕ್ಕೆ ಹಾಕಿದಂತ ಆದಾಯ ಹಾಕಿದ ನಂತರ ಅದರಿಂದ ಕೂಡ ಫಲವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ, ಎದುರು ನೋಡ್ತಾನೆ, ಒಳ್ಳೆ ಫಲ ಬರಬೇಕೆಂಬುದಾಗಿ. ರೈಸಲ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ವಾಕ್ಯವೆಂಬ ಗೊಬ್ಬರವನ್ನು, ವಾಕ್ಯದ ಮೂಲಕವಾಗಿ ನನ್ನ ನಿನ್ನ ಜೀವಿತವನ್ನು ರೂಪಿಸ್ತಾ, ನನ್ನ ನಿನ್ನ ಜೀವಿತವನ್ನು ಬೆಳೆಸುವಂತ ವೇಳೆಯಲ್ಲಿ ಒಂದು ವೇಳೆ ಫಲ ಬರದೆ ಹೋಗುವುದಾದರೆ ದೇವರ ವಾಕ್ಯ ಹೇಳ್ತಾ ಇದ್ದಾನೆ, ಕಡಿದು ಬಿಸಾಡ್ತಾನೆ ಎಂಬುದಾಗಿ. ಇಷ್ಟೆಲ್ಲ ಖರ್ಚು ಮಾಡಿ ಅದರಲ್ಲಿ ಫಲ ಇಲ್ಲದಿದ್ರೆ ಏನು ಪ್ರಯೋಜನ? ಹಲೋ, ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಗರ್ಭ ಫಲಕ್ಕೋಸ್ಕರ, ಗರ್ಭ ಫಲ ಇಲ್ಲದೆ ಬಂಜೆತನದಿಂದ ಏನ್ ಮಾಡ್ತಿದ್ದಾರೆ? ನರಕ ಯಾತನೆ. ಯಾಕಂದ್ರೆ ಬಂಜೆ ಆದವರು ಆ ಮನೆಯಲ್ಲಿ ಯಾವ ರೀತಿ ಟಾರ್ಚರ್ಗಳು ಕೂಡ ಇರ್ತದೆ ಎಂಬುದಾಗಿ ಅವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವ ಜನರೇ, ನಿಮ್ಮ ಜೀವಿತವನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಎಲ್ಲಿಯಾದರೂ ಬಂಜೆತನ ಇದೆ ಎಂಬುದಾಗಿ. ಬಂಜೆತನ ಅದು ಶಾಪವಾಗಿರ್ತದೆ. ಬಂಜೆತನ ಅದು ಶಾಪವಾಗಿರ್ತದೆ. ಯಾಕಂದ್ರೆ ಒಂದು ಅರ್ಥ ಮಾಡಿಕೊಳ್ಳಿ, ದೇವರಾದ ಕರ್ತನು ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ. ನಾನೇ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ಇಲ್ಲಿ ಯೇಸು ಸ್ವಾಮಿ ದ್ರಾಕ್ಷೆ ಬಳ್ಳಿ ಆಗಿದ್ದಾನೆ. ತಂದೆ ಆ ದ್ರಾಕ್ಷೆ ಬಳ್ಳಿಯನ್ನು ನಮಗೋಸ್ಕರವಾಗಿ, ನನ್ನ ನಿನ್ನ ಜೀವಿತವನ್ನು ಬೆಳೆಸೋದಕ್ಕೋಸ್ಕರವಾಗಿ ಮಗನನ್ನು, ಆ ಬಳ್ಳಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಯಾಕಂದ್ರೆ ಮಗನಲ್ಲಿ ನಾನು ನೀವು ಕೊಂಬೆಗಳಾಗಿರ್ಬೇಕೆಂಬುದಾಗಿ, ಆ ಕೊಂಬೆಗಳಲ್ಲಿ ಫಲ ಇರಬೇಕೆಂಬುದಾಗಿ. ಹಲ್ಲೆಲೂಯ. ಇವತ್ತು ಯೇಸು ಸ್ವಾಮಿ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಆ ಫಲವನ್ನು ಎದುರು ನೋಡ್ತಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಲೋಕದಲ್ಲಿ ಇದ್ದುಕೊಂಡು ಆ ಫಲವನ್ನು ನಾವು ಕೊಡ್ತಿದ್ದೇವ? ಇಲ್ಲ, ಲೋಕದ ರೀತಿಯಲ್ಲಿ ದೇವರು ಕೊಟ್ಟಂತ ದಿನವನ್ನು ನಾವು ವ್ಯರ್ಥ ಮಾಡ್ತಿದ್ದೇವ? ವ್ಯರ್ಥವಾಗಿ ನಾವು ಕಲಿತಿದ್ದೇವ? ವ್ಯರ್ಥವಾದ ಸಂಗತಿಗಳನ್ನು ಲೋಕದಲ್ಲಿ ನಾವು ಮಾತನಾಡ್ತಿದ್ದೇವ? ಪ್ರಿಯ ದೇವ ಜನರೇ, ಇವತ್ತು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ಪ್ರಿಯ ದೇವ ಜನರೇ, ಕ್ರಿಸ್ತನಲ್ಲಿ ನೀವು ಕೊಂಬೆಗಳಾಗಿದ್ದೀರಾ. ಇವತ್ತು ನಿಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಫಲವನ್ನು ಎದುರು ನೋಡ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಒಂದು ಅಂಜೂರದ ಮರದ ಬಳಿಗೆ ಹೋದಂತ ವೇಳೆಯಲ್ಲಿ ಆ ಅಂಜೂರದಲ್ಲಿ ಎಲೆಗಳು ಮಾತ್ರ ಬಿಟ್ಟಿತ್ತು, ಹೊರತು ಹಣ್ಣು ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಆತನ ಹಸಿವಿನಿಂದ ಇದ್ದಂತೆ ಇವತ್ತು
ನಿಜವಾಗಿ ಇವತ್ತು ಆತ್ಮದ ಹಸಿವು ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ದೇವರಾದ ಕರ್ತನಿಗೆ ನಾವು ಯಾವ ಪ್ರಾಧಾನ್ಯತೆಯನ್ನು ನಾವು ಕೊಟ್ಟಿದ್ದೇವೆ? ದೇವರ ವಾಕ್ಯಕ್ಕೆ ಯಾವ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ? ದೇವರ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಜೀವಿತದಲ್ಲಿ ನಮ್ಮ ಜೀವಿತವನ್ನು ನಾವು ಹೇಗೆ ಕಳೀತಿದ್ದೇವೆ? ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಿಸ್ಟರ್ ಲಲಿತಾ, ದೇವರಾದ ಕರ್ತನು ನಿಮ್ಗೊಂದು ಎಚ್ಚರಿಕೆಯಾಗಿ ಒಂದು ಮಾತನ್ನು ಹೇಳ್ತಿದ್ದಾನೆ. ನಿಮ್ಗೊಂದು ಎಚ್ಚರಿಕೆಯಾಗಿ ಒಂದು ಮಾತನ್ನು ಹೇಳ್ತಿದ್ದಾನೆ. ಲೋಕದ ಜನರೊಂದಿಗೆ ಇಜ್ಜೋಡಾಗ್ಲಿಕ್ಕೆ ಹೋಗಬೇಡಿ. ಲೋಕದ ಜನರೊಂದಿಗೆ ಇಜ್ಜೋಡಾಗ್ಲಿಕ್ಕೆ ಹೋಗಬೇಡಿ. ಪ್ರಿಯ ಮಗಳೇ, ನೀನು ನನ್ನಲ್ಲಿ ಕೊಂಬೆಯಾಗಿದ್ಯಾ, ನಿನ್ನಲ್ಲಿ ಫಲ ಬರಬೇಕು. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಇಜ್ಜೋಡಾಗಬೇಡಿ ಎಂಬುದಕ್ಕೆ ದೇವರ ವಾಕ್ಯ ಇದೆ. ಯಾವ ಸ್ಥಳದಲ್ಲಿದೆಯಾ ಆ ಸ್ಥಳದಿಂದ ಹೊರಗೆ ಬಾ. ಯಾವ ಸ್ಥಳದಲ್ಲಿದೆಯಾ ಆ ಸ್ಥಳದಿಂದ ನೀನು ಹೊರಗೆ ಬಾ. ಯಾರನ್ನು ಕೂಡ ನೀನು ಹತ್ತುಕೊಳ್ಬೇಡ. ಯಾರನ್ನು ನೀನು ಹತ್ತುಕೊಳ್ಬೇಡ. ನಿನ್ನ ಜೀವಿತ ಪರಿಪೂರ್ಣ ಆಗಬೇಕಾದ್ರೆ ನನ್ನನ್ನೇ ಹತ್ತುಕೋ. ನಾನು ಹೇಳಿದಂಥ ಮಾತಿಗೆ ವಿಧೇಯಳಾಗು. ನಾನು ಹೇಳಿದಂಥ ಮಾತನ್ನು ಕೈಕೊಂಡು ನಡಿ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾರ ಮೇಲೆ ನಿನ್ನ ಜೀವಿತವನ್ನು ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡ ಮಗಳೇ. ನಿನ್ನ ಜೀವಿತವನ್ನು ಪ್ರೊಟೆಕ್ಟ್ ಮಾಡ್ತಿರುವ ಆತನು ನಾನು. ನಿನ್ನ ಜೀವಿತಕ್ಕೆ ಆರೋಗ್ಯವನ್ನು ಕೂಡ ನಾನೆಂಬುದಾಗಿ. ನಿನ್ನ ಜೀವಿತದಲ್ಲಿ ನುಂಗುವ ಹುಳಗಳನ್ನು ನಾನು ತಡೀತಿದ್ದೇನೆ. ಎಚ್ಚರವಾಗಿರು. ನೀನಿರುವಂಥ ಸ್ಥಳವನ್ನು ಬಿಟ್ಟು ಬಾ ಎಂಬುದಾಗಿ ದೇವರಾದ ಕರ್ತನು ಕರೀತಿದ್ದಾನೆ. ತಡ ಮಾಡಬೇಡ. ಅದಕ್ಕೆ ಡೇಟ್ ನೀನು ಮೆನ್ಷನ್ ಮಾಡಬೇಡ. ದೇವರಾದ ಕರ್ತನು ಮಾತನಾಡಿದ ಈ ಕ್ಷಣದಿಂದ ಹೊರಗೆ ಬಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ನಿಮ್ಮ ಜೀವಿತವನ್ನು ರೂಪಿಸುವಂತ ದೇವರು. ವೈರಿ ಏನು ಕೇಡು ಮಾಡಲಿಕ್ಕೆ ಹೊರಟಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿರುವುದಿಲ್ಲ. ಆ ವೈರಿ ನಮ್ಮೊಂದಿಗೆ ಆಪ್ತ ಮಿತ್ರನಂತೆ ಇರಬಹುದು, ಆದ್ರೆ ಅವನು ವೈರಿ, ಮಿತ್ರನಲ್ಲ. ಅವನು ನಿಜವಾಗಿ ವೈರಿ ಎಂಬುದಾಗಿ ಗೊತ್ತಾಗುವುದು ಯಾವಾಗ? ಅವನ ಕಾರ್ಯಗಳನ್ನು ನಮ್ಮ ಕಣ್ಣ ಮುಂದೆ ತೋರಿಸಲ್ಪಡುವಾಗ, ಓ ಇಷ್ಟರವರೆಗೆ ಇದ್ದದ್ದು ಇವನು ವೈರಿ, ನಾನೆನಿಸಿದೆ ಇವನು ಸ್ನೇಹಿತನೆಂಬುದಾಗಿ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಬಿಟ್ಟರೆ ಬೇರೆ ಯಾರು ಆಪ್ತರಿಲ್ಲರಿ. ನಿಮಗೋಸ್ಕರವಾಗಿ ಜೀವ ಕೊಡುವವರು ಯಾರಿಲ್ಲ. ಜೀವದ ಭಯದಿಂದ ನಿಮ್ಮನ್ನು ತಪ್ಪಿಸುವವರು ಯಾರಿಲ್ಲ. ದೇವರಾದ ಕರ್ತನೆ. ಇವತ್ತು ದೇವರಾದ ಕರ್ತನು ನನ್ನನ್ನು, ನಿಮ್ಮನ್ನು, ವಾಕ್ಯ ಕೇಳುವಂತ ನಿಮ್ಮನ್ನು ಕೂಡ ದೇವರಾದ ಕರ್ತನು ದ್ರಾಕ್ಷಿ ಕೊಂಬೆಗಳಲ್ಲ, ಬಳ್ಳಿಯಲ್ಲಿ ಕೊಂಬೆಗಳನ್ನಾಗಿ ಇರಿಸಿದ್ದಾನೆ. ಇವತ್ತು ನೀವು ಫಲ ಕೊಡಲೇಬೇಕು. ಇದು ಬೇರೆ ಬೇರೆ ಸ್ಥಳದಲ್ಲಿ ನೀವು ಇರುವಿರಿ. ದೇವರಾದ ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ನಿಮ್ಮ ಮೂಲಕವಾಗಿ ಫಲವನ್ನು ದೇವರಾದ ಕರ್ತನು ಎದುರು ನೋಡ್ತಿದ್ದಾನೆ. ನೀವು ಕೊಂಬೆಗಳಾಗಿದ್ದೀರಾ. ಕೊಂಬೆಗಳಾಗಿದ್ದು ಬರೇ ಎಲೆ ಬಿಟ್ಟಂತ ಸ್ಥಿತಿಯಲ್ಲಿ ಇರಬೇಡಿ. ಫಲವನ್ನು ಕೊಡುವಂತ ಸ್ಥಿತಿಗೆ ಬನ್ನಿ. ಇವತ್ತು ದೇವರಾದ ಕರ್ತನು ನಿಮ್ಮ ಜೀವಿತದ ಫಲವನ್ನು ಎದುರು ನೋಡ್ತಿದ್ದಾನೆ. ಆ ಅಂಜೂರದ ಮರದ ಬಳಿಗೆ ಬರುವಾಗ ಅಂಜೂರ ಫಲ ಇಲ್ಲ. ಯಾಕೆ? ಇವತ್ತು ಆ ಅಂಜೂರಕ್ಕೆ ಆತ್ಮೀಯ ದಾಹ. ಇವತ್ತು ಅಂಜೂರದ ಮರ, ಇವತ್ತು ನಾನು ನೀವು ಒಂದು ಅಂಜೂರದ ಮರವಾಗಿದ್ದೇವೆ ಪ್ರಿಯರೇ. ಇವತ್ತು ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ ಪ್ರಾರ್ಥನೆ ಜೀವಿತದಲ್ಲಿ ಬೆಳೆಸುವಂತ ವೇಳೆಯಲ್ಲಿ ಆ ಜೀವಿತದಲ್ಲಿ ನಾನು ನೀವು ಬೆಳಿಬೇಕು. ಇನ್ನೊಬ್ಬರ ಜೀವಿತಕ್ಕೆ ನಾನು ನೀವು ಬೆಳಕಾಗಿರಬೇಕು. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ನನ್ನನ್ನು ನಿನ್ನನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಆ ಬಳ್ಳಿಯಲ್ಲಿ ಕೊಂಬೆ ಹೊಂದಾಣಿಕೆ ಇರಬೇಕು. ಬಳ್ಳಿಯನ್ನು ಬಿಟ್ಟು ಕೊಂಬೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕೊಂಬೆ ಒಣಗಿ ಹೋಗ್ತದೆ, ಕಡಿಯಲ್ಪಡ್ತದೆ, ನಾಶವಾಗಿ ಹೋಗ್ತದೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ತಿಳಿಯಪಡಿಸಿದೆ. ಇವತ್ತು ದೇವರಾದ ಕರ್ತನು ನಿಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡ್ತಿದ್ದಾನೆ. ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ಈ ವಾಕ್ಯವನ್ನು ನಿಮ್ಮ ಜೀವಿತಕ್ಕೆ ನೀವು ಅಳವಡಿಸಿಕೊಳ್ಳಿ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಾದ ಕರ್ತನು ನಿಮ್ಮ ಜೀವಿತವನ್ನು ಇದ್ದ ಹಾಗೆ ಇರಲಿಕ್ಕೆ ಬಿಡುವುದಿಲ್ಲ.
ನಿಮ್ಮ ಜೀವಿತವನ್ನು ಆತನು ರೂಪಿಸುವಂತ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ ನೀವು ಈ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಆತನ ಆಪ್ತನೆಂಬುದಾಗಿ ಆ ವಾಕ್ಯಕ್ಕೆ ನೀವು ಮುದ್ದಿಡ್ತೀರಾ, ಆ ವಾಕ್ಯವನ್ನು ನೀವು ಅತಿಶಯವಾಗಿ ಪ್ರೀತಿ ಮಾಡ್ತೀರಾ, ನಿಮ್ಮ ಜೀವಿತದಲ್ಲಿ ನೀವು ಇದ್ದ ಹಾಗೆ ಇರಲ್ಲ. ಎಂಥದೇ ಪ್ರಾಬ್ಲಮ್ಗಳಲ್ಲಿ ನಿಮ್ಮ ಜೀವಿತದಲ್ಲಿ ಬರಲಿ, ಎಂಥ ಸಿಚುವೇಶನ್ ಅಲ್ಲಿ ನೀವು ಮುಂದೆ ಹೋಗಿ, ಅದು ನಿಮ್ಮ ಮುಂದುಗಡೆ ದೇವರಾದ ಕರ್ತನು ಇದ್ದೇ ಇರ್ತಾನೆ. ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾನೆ. ಯಾವ ಮನುಷ್ಯನಿಂದಲೂ ಸಾಲ್ವ್ ಮಾಡಲಿಕ್ಕೆ ಆಗದಂತ ಕಾರ್ಯಗಳನ್ನು ಪರಲೋಕದ ತಂದೆಯಾದ ದೇವರು ಸಾಲ್ವ್ ಮಾಡ್ತಾನೆ. ಇವತ್ತು ನಿಮ್ಮನ್ನು ಕೂಡ ಎರಡು ಕೈಗಳನ್ನು ಚಾಚಿ ಆತನು ಫಲವನ್ನು ಕೊಡುವಂತ ರೀತಿಯಲ್ಲಿ ಇವತ್ತು ತಂದೆ ತೋಟಗಾರನಾಗಿದ್ದಾನೆ. ಆ ತೋಟಗಾರನಾಗಿರುವಂತ ತಂದೆ ಯಾವತ್ತಿಗೂ ವ್ಯರ್ಥ ಕಾರ್ಯಗಳಲ್ಲಿ ಹೋಗುವುದಿಲ್ಲ. ಇವತ್ತು ನಿನ್ನ ಜೀವಿತವು ವ್ಯರ್ಥವಾದಂಥ ಜೀವಿತ, ನಾಶನಕರವಾದ ಜೀವಿತದಲ್ಲಿ ಇವತ್ತೊಂದು ನಿಮ್ಮ ಜೀವಿತಕ್ಕೆ ಒಂದು ಅರ್ಥವನ್ನು ಕೊಟ್ಟಿದ್ದಾನೆ. ಇವತ್ತು ನಿನ್ನ ಜೀವಿತವನ್ನು ರೂಪಿಸಿದ್ದಾನೆ. ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ಹಿಂದಿನ ದಿನದಲ್ಲಿ ವಾಕ್ಯವನ್ನು ಕೇಳುವುದಾದರೆ ಆತನ ಕೃಪೆ ಎಂಬ ಹಸ್ತ ನಿಮ್ಮನ್ನು ಕೇಳುವಂತೆ ಮಾಡ್ತಾ ಇದೆ. ಇದನ್ನು ಶೇರ್ ಮಾಡಿ ಪ್ರಿಯರೇ, ಈ ವಾಕ್ಯವನ್ನು ಪ್ರೀತಿ ಮಾಡಿ. ಈ ವಾಕ್ಯ ನಿಮ್ಮ ಜೀವಿತಕ್ಕೆ ಬೇಕೇ ಬೇಕು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ ನೀವು ಎಲ್ಲಿ ಹೋದ್ರೂ ಕೂಡ ಜಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಾಕ್ಯ ನಿಮ್ಮ ಜೀವಿತವನ್ನು ರೂಪಿಸ್ತದೆ, ವೈರ್ಯ ಕಾರ್ಯಗಳನ್ನು ಮುರಿದಾಕ್ತದೆ, ದೇಹದ ಬಲಹೀನತೆಯನ್ನು ತೆಗೆದಾಕ್ತದೆ, ಪರಲೋಕದ ಸಮಾಧಾನದಿಂದ ನಿಮ್ಮನ್ನು ತುಂಬಿಸ್ತದೆ. ಪ್ರಿಯ ದೇವಜನರೇ, ವಾಕ್ಯವೆಂಬ ಆತನು ಈಗಲೂ ಕೇಳುವ ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ಪ್ರತಿ ಒಬ್ಬೊಬ್ಬರನ್ನು ಆತನು ದೃಷ್ಟಿ ಇಟ್ಟು ನೋಡ್ತಿದ್ದಾನೆ. ದೇವರು ಒಂದು ಒಳ್ಳೆ ಅವಕಾಶವನ್ನು ನಿಮಗೆ ಕೊಟ್ಟಿದ್ದಾನೆ. ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಹೃದಯ ಎಂಬ ಬಾಗಿಲವನ್ನು ಟಚ್ ಮಾಡುವಂತ ಮುಟ್ಟುವಂತ ವಾಕ್ಯವನ್ನು ನಿಮ್ಮ ಹೃದಯಕ್ಕೆ ಕಳಿಸ್ತಿದ್ದಾನೆ. ಈ ವಾಕ್ಯವನ್ನು ನಿಮ್ಮ ಹೃದಯ ಎಂಬ ಬಾಗಿಲನ್ನು ತೆರೆದುಕೊಡಿರಿ. ದೇವರ ಆತ್ಮನಿಗೆ ವಾಸ ಮಾಡಲಿಕ್ಕೆ, ದೇವರ ಆತ್ಮವನ್ನು ನಡೆಸಲಿಕ್ಕೆ ಬೇಕಾಗಿ ನಿಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸಿಕೊಡಿ. ಯಾಕಂದ್ರೆ ಒಂದು ತಿಳ್ಕೊಳ್ಳಿ, ದ್ರಾಕ್ಷಿಯ ಬಳ್ಳಿಯನ್ನು ಬಿಟ್ಟು ಕೊಂಬೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನನ್ನು ಬಿಟ್ಟು, ಯೇಸು ಕ್ರಿಸ್ತನು ದ್ರಾಕ್ಷಿಯ ಬಳ್ಳಿ ಆಗಿದ್ದಾನೆ. ಇವತ್ತು ನಾನು ನೀವು ಆತನಲ್ಲಿರುವಂತಹ ಕೊಂಬೆಗಳಾಗಿದ್ದೇವೆ. ಕೊಂಬೆಗಳು ಆ ದ್ರಾಕ್ಷಿಯ ಬಳ್ಳಿಗೆ ಅಂಟಿಕೊಂಡಿದ್ರೆ, ಕೊಂಬೆಯನ್ನು ಬಿಟ್ಟು ದ್ರಾಕ್ಷಿಯ ಬಳ್ಳಿಯನ್ನು ಬಿಟ್ಟು ಕೊಂಬೆ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಇವತ್ತು ನನ್ನನ್ನು ನಿನ್ನನ್ನು ದೇವರು ಕರೆದದ್ದು ಫಲವನ್ನು ಕೊಡಬೇಕೆಂಬುದಾಗಿ. ಇವತ್ತು ಆ ಫಲಗಳು, ದೇವರ ವಾಗ್ದಾನಗಳು, ನಿಮ್ಮ ಜೀವಿತದಲ್ಲಿ ಅನೇಕ ವಾಗ್ದಾನಗಳನ್ನು ದೇವರು ಮಾಡಿದ್ದಾನೆ. ಯಾಕೆ? ನಾನು ನೀವು ಫಲವನ್ನು ಕೊಡಬೇಕೆಂಬುದಾಗಿ. ಈ ಫಲಕ್ಕೆ ಅಡ್ಡಿಯಾಗಿರುವಂತ ನಿಮ್ಮ ಜೀವಿತದಲ್ಲಿ ಈ ಫಲವನ್ನು ಕೊಡದೆ ಇರುವಂತ ಯಾವುದೇ ಸಂಗತಿಗಳಿರುವುದಾದರೆ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಆತನು ಕಿತ್ತು ಬಿಸಾಡ್ತಾನೆ. ನಿಮ್ಮಿಂದ ಅದು ತೆಗಿಲಿಕ್ಕೆ ಆಗದೇ ಇರ್ಬೋದು, ನಿಮ್ಮಿಂದ ಅದು ಬಿಡ್ಲಿಕ್ಕೆ ಅಸಾಧ್ಯವಾಗಿರ್ಬೋದು. ಅದು ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ಎಲ್ಲದರಲ್ಲಿ ಆತನು ಶುದ್ಧೀಕರಿಸ್ತಾನೆ. ಈವರೆಗೂ ನೀವು ಫಲ ಕೊಡದೆ ಇರ್ಬೋದು. ಒಂದು ವೇಳೆ ನೀವು ಬಯಸ್ತಿರ್ಬೋದು, ನಾನು ಹೇಗೆ ಫಲ ಕೊಡುವುದು, ಹೇಗೆ ನಾನು ಸುವಾರ್ತೆಯನ್ನು ಸಾರುವುದು ಎಂಬುದಾಗಿ. ದೇವರ ಆತ್ಮನಲ್ಲಿ ಮರೆ ಹೊಕ್ಕಿ, ದೇವರ ಆತ್ಮನಿಗೆ ನಿಮ್ಮ ಹೃದಯವನ್ನು ಬಿಟ್ಟುಕೊಡಿ. ದೇವರ ಆತ್ಮನು ನಿಮ್ಮ ಹೃದಯದೊಂದಿಗೆ ಮಾತನಾಡ್ತಾನೆ. ಏನು ಮಾಡಬೇಕೆಂಬುದಾಗಿ ಆತನು ತಿಳಿಯಪಡಿಸ್ತಾನೆ. ವಾಕ್ಯದ ಪ್ರತ್ಯಕ್ಷತೆಯನ್ನು ನಿಮಗೆ ಕೊಡ್ತಾನೆ. ಬಚ್ಚಿಟ್ಟ ನಿಧಿ ನಿಕ್ಷೇಪ, ವಾಕ್ಯದ ರೆವಲೇಷನ್ ಅದನ್ನು ನಿಮಗೆ ಕೊಡ್ತಾನೆ. ಆತನು ತನ್ನ ಪ್ರಿಯರಿಗೆ ಅದು ನಿದ್ರೆಯಲ್ಲಿ ಕೊಡ್ತಾನೆ ಎಂಬುದಾಗಿ. ದೇವರ ವಾಕ್ಯವೆಂಬ ಮನ್ನ, ದೇವರ ವಾಕ್ಯವೆಂಬ ಆಹಾರ ದೇವರಾದ ಕರ್ತನು ನೀವು ಬಯಸುವುದಾದರೆ ಈ ಕ್ಷಣದಿಂದಲೇ ನಿಮಗೆ ಅದನ್ನು ಉಣ್ಣಿಸುವನಾಗಿದ್ದಾನೆ. ಇಸ್ರಾಯೇಲ್ಯರು ಶರೀರ ಸಂಬಂಧವಾದ ಆಹಾರವನ್ನು ಆಶೆಯಿಂದ ಕೇಳಿಕೊಂಡರು. ಪರಲೋಕದ ತಂದೆಯಾದ ದೇವರು ಇಸ್ರಾಯೇಲರಿಗೆ ಆ ಪರಲೋಕದ ಮನ್ನವನ್ನು, ಲಾವಕ್ಕಿಗಳನ್ನು ಕೊಟ್ಟರು. ಆದರೆ ಇವತ್ತು ಅವರಿಲ್ಲದೆ ಇರ್ಬೋದು. ಇವತ್ತು ನನ್ನಲ್ಲಿ ನಿನ್ನಲ್ಲಿ
ಪರಲೋಕದ ವಾಕ್ಯವೆಂಬ ಮನ್ನ, ದೇವರ ವಾಕ್ಯವೆಂಬ ಮನ್ನ ಇವತ್ತು ನಿನ್ನ ಜೀವಿತಕ್ಕೆ ದೇವರಾದ ಕರ್ತನು ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನು ಎಷ್ಟಾಗಿ ನೀವು ಪ್ರೀತಿ ಮಾಡ್ತೀರಿ? ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವನ್ನು ನೀವು ಕೊಟ್ಟಿದ್ದೀರಾ? ಎಷ್ಟು ವಾಕ್ಯವನ್ನು ನೀವು ಪ್ರೀತಿ ಮಾಡ್ತಿದ್ದೀರಾ? ಎಷ್ಟು ವಾಕ್ಯಕ್ಕೆ ನೀವು ವಿಧೇಯರಾಗ್ತಿದ್ದೀರಾ? ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಎಲ್ಲಿ ಹೋದರೆ ಕತ್ತಲೆಯ ಸಂಗತಿಗಳಿರ್ಬೋದು, ಆದರೆ ಬೆಳಕಾಗಿರುವ ಆತನು ನಿಮ್ಮ ಮುಂದೆ ಚಲಿಸಲಿಕ್ಕೆ ಬಿಟ್ಟುಕೊಡಿ. ಬೆಳಕಾಗಿರುವ ಆತನನ್ನು ನಿಮ್ಮ ಮುಂದೆ ಚಲಿಸಲಿಕ್ಕೆ ಬಿಟ್ಟುಕೊಡಿ. ಈ ವಾಕ್ಯವೆಂಬ ಆತನು ಆ ಕತ್ತಲೆಯನ್ನು ಹೊಡೆದೋಡಿಸ್ತಾನೆ. ನಿಮ್ಮ ಜೀವಿತದಿಂದ ಕತ್ತಲೆ ಜೀವಿತದಿಂದ ನಿಮ್ಗೆ ಹೊರಗೆ ಬರಲಿಕ್ಕೆ ಆಗದೇ ಇರ್ಬೋದು, ಆದರೆ ಪರಲೋಕದ ವಾಕ್ಯವೆಂಬ ಆತನು ಆ ಕತ್ತಲೆಯನ್ನು, ನಿಮ್ಮ ಜೀವಿತದಲ್ಲಿರುವಂಥ ಸೈತಾನನು ತಂದು ಹಾಕಿದಂಥ ಆ ಕತ್ತಲೆ ಜೀವಿತವನ್ನು ತೆಗೆದಾಕ್ತಾನೆ. ಬೆಳಕಿನ ಜೀವಿತವನ್ನು ಕೊಡ್ತಾನೆ. ಫಲವನ್ನು ಕೊಡುವಂಥ ಜೀವಿತವನ್ನು ಕೊಡ್ತಾನೆ. ನಿಮ್ಮ ಕುಟುಂಬವನ್ನು ರೂಪಿಸ್ತಾನೆ. ನಿಮ್ಮ ಕುಟುಂಬವನ್ನು ಬಲಪಡಿಸ್ತಾನೆ. ನಿಮ್ಮ ಕುಟುಂಬದ ಯಜಮಾನನಾಗಿದ್ದುಕೊಂಡು ಆತನು ಕೈ ಹಿಡಿದು ನಡೆಸ್ತಾನೆ. ಫಲ ಕೊಡದೇ ಇರುವಂಥ ಪ್ರತಿ ಒಂದೊಂದು ಕೊಂಬೆಯನ್ನು ಆತನು ಕಡಿದಾಕ್ತಾನೆ ಎಂಬುದಾಗಿ ಪ್ರಿಯ ದೇವ ಜನರೇ, ಕಡಿದು ಹಾಕುವಂಥ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬರಬಾರ್ದು. ದೇವರ ಹೃದಯವನ್ನು ಪಡಿಸಬೇಡಿ ಪ್ರಿಯರೇ. ದೇವರ ವಾಕ್ಯ ನಿಮ್ಮ ಬಳಿಗೆ ಫ್ರೀಯಾಗಿ ಕೊಡಲ್ಪಡ್ತಾ ಇದೆ. ವಾಕ್ಯವೆಂಬ ಆತನು ನಿಮ್ಮ ಬಳಿಗೆ ಬರ್ತಿದ್ದಾನೆ. ಹೃದಯಗಳನ್ನು ಕಠಿಣ ಮಾಡಿಕೊಳ್ಬೇಡಿ. ನಿಮ್ಮ ಹೃದಯಗಳನ್ನು ದೇವರಾದ ಕರ್ತನಿಗೆ ತೆರೆದುಕೊಡಿ. ಇನ್ನು ಫಲ ಕೊಡಬೇಕೆಂಬುದಾಗಿ ಆಶೆಯಲ್ಲಿದ್ದೀರಾ? ಇನ್ನು ನಿಮ್ಮನ್ನು ಶುದ್ಧೀಕರಿಸ್ತಾನೆ. ಡೇ ಬೈ ಡೇ ಯಾವ ರೀತಿಗೆ ನೀವು ಪ್ರೇಯರ್ ಮಾಡಬೇಕು, ಆ ವಾಕ್ಯದ ರೆವಲ್ಯೂಷನ್ ಹೇಗೆ ತಿಳ್ಕೊಳ್ಬೇಕೆಂಬುದಾಗಿ ದೇವರಾದ ಕರ್ತನು ನೀವು ಬಯಸುವುದಾದರೆ ನಿಮ್ಮ ಸಮೀಪದಲ್ಲಿದ್ದುಕೊಂಡು ವಾಕ್ಯದ ರೆವಲ್ಯೂಷನ್ಗಳನ್ನು ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ತಂದೆಯ ತೋಟಗಾರನಾಗಿದ್ದಾನೆ. ಆ ತೋಟಗಾರನಾಗಿರುವಂಥ ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ದ್ರಾಕ್ಷೆ ಬಳ್ಳಿಯಾಗಿ, ಅದರಲ್ಲಿ ಕೊಂಬೆಗಳಾಗಿ ನಾನು ನೀನು ಕ್ರಿಸ್ತನಲ್ಲಿ ಇರಬೇಕೆಂಬುದಾಗಿ ಇವತ್ತು ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ. ತಂದೆ ತೋಟಗಾರನು ದ್ರಾಕ್ಷೆ ಬಳ್ಳಿಯನ್ನು ಬಿಟ್ಟಿದ್ದಾನೆ. ಆ ದ್ರಾಕ್ಷೆ ಬಳ್ಳಿ ಯೇಸು ಕ್ರಿಸ್ತ. ಆ ಯೇಸು ಕ್ರಿಸ್ತನಲ್ಲಿ ಕೊಂಬೆಗಳು ನಾನು ನೀವಾಗಿದ್ದೇವೆ. ಆ ಕೊಂಬೆಯಲ್ಲಿ ಹುಳಗಳು ಬರ್ಬೋದು, ಎಲೆಗಳನ್ನು ತಿನ್ನಲಿಕ್ಕೆ ಬರ್ಬೋದು. ಹಲೋ, ಅದು ಯಾವುದು ಹುಳಗಳು? ವೈರಿ ನಿನ್ನ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ನೋಡ್ಬೋದು. ಆದರೆ ದೇವರಾದ ಕರ್ತನಲ್ಲಿ ನೆಲೆಗೊಂಡಿರುವುದಾದರೆ ಆ ಹುಳವನ್ನು ಹೊಸಕಿ ಆಗ್ತಾನೆ. ಪ್ರೈಸ್ ಅಲ್ಲ. ಆ ಹುಳ ನಿನ್ನ ಜೀವಿತವನ್ನು ಟಚ್ ಮಾಡುವುದಿಲ್ಲ. ನಿನ್ನ ಜೀವಿತವನ್ನು ನಾಶ ಮಾಡಬೇಕೆಂಬ ವೈರಿಯನ್ನು ಕಾಲಲ್ಲಿ ಹಾಕಿ ಜಜ್ಜಿ ಬಿಡ್ತಾನೆ. ಹಲ್ಲೆಲೂಯ, ಪ್ರೈಸ್ ಅಲ್ಲ. ವೈರಿಗೆ ಅವಕಾಶ ಕೊಡಬೇಡಿ. ಪ್ರೈಸ್ ಅಲ್ಲ. ಹಣ್ಣುಗಳು ಬಿಡಬೇಕು. ಅಂದ್ರೆ ಎಷ್ಟೋ ಜನರು ಅದನ್ನು ಟೇಸ್ಟ್ ನೋಡಿ, ವಾ ಈ ದ್ರಾಕ್ಷಿ ಎಷ್ಟು ಟೇಸ್ಟ್. ಅದೇ ರೀತಿಗೆ ನಿಮ್ಮ ಜೀವಿತ ಅನೇಕರ ಜೀವಿತದಲ್ಲಿ ಅದು ಟೇಸ್ಟ್ ಆಗಿರಬೇಕು. ಅವನಲ್ಲಿ ಲೋಕ ನಿನ್ನನ್ನು ಕಾಣುವಾಗ ಇವನಲ್ಲಿ ಕ್ರಿಸ್ತನಿದ್ದಾನೆ, ಇವನಲ್ಲಿ ಪ್ರೀತಿ ಇದೆ, ಇವನ ವಾಕ್ಯವನ್ನು ಕೇಳುವ, ಇವರ ಪ್ರಾರ್ಥಿಸಿಕೊಳ್ಳುವ, ರೋಗಗಳು ಬಿಡುಗಡೆ ಆಗ್ತದೆ. ಇದು ಫಲ. ಸೈತಾನನ ಕಟ್ಟುಗಳು, ಬಂಧನಗಳು ಮುರಿಯಲ್ಪಡ್ತದೆ. ಇದು ಫಲ. ಪಾಪದ ಜೀವಿತದಿಂದ ದೇವರಾದ ಹೊರಗೆ ತರ್ತಾರೆ. ಇದು ಫಲ. ಯಾಕಂದ್ರೆ ಆ ವಾಕ್ಯ ನಿನ್ನ ಮೂಲಕ ಅನೇಕ ಹೃದಯಗಳನ್ನು ಟಚ್ ಮಾಡಬೇಕು, ಅನೇಕ ಹೃದಯಗಳನ್ನು ಸಂಧಿಸಬೇಕು, ಅನೇಕ ಕುಟುಂಬವನ್ನು ಸಂಧಿಸಬೇಕು. ಪ್ರೈಸ್ ಅಲ್ಲ. ಇವತ್ತು ತಂದೆಯಾದ ದೇವರು ಮಗನನ್ನು ಕಳಿಸಿಕೊಟ್ಟದ್ದು, ಮಗನಲ್ಲಿ ನಾನು ನೀನು ಇದ್ದುಕೊಂಡು ಮಗನ ಮೂಲಕವಾಗಿ ಫಲವನ್ನು ಕೊಡುವಂಥವರಾಗಿರ್ಬೇಕೆಂಬ. ಹಲ್ಲೆಲೂಯ. ಕೆಳಗೆ ಓದಿಕೊಂಡು ಬರುವಾಗ ಆ ಕೊಂಬೆಗಳು ಒಣಗಿ ಹೋದರೆ ಅದನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತಾರಂತೆ. ದೇವರು ಅವಕಾಶ ಕೊಟ್ಟರು, ದೇವರು ಸಮಯವನ್ನು ಕೊಟ್ಟರು ಅಲಕ್ಷ್ಯ ಮಾಡುವುದಾದರೆ ನಂತರ ನಿಮ್ಮ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರು, ಯಾವ ರೀತಿಯಲ್ಲಿ ನೀವು ಬೊಬ್ಬೆ ಇಟ್ಟರು ಕೂಡ ನೋ ಯೂಸ್.
ನಿಮ್ಮ ಸ್ವರ ಯಾರಿಗೂ ಕೇಳುವುದಿಲ್ಲ. ನೀವು ಲೋಕದ ಸ್ವರವನ್ನು ಕೇಳಿ ಲೋಕದ ಹಿಂದೆ ಹೋಗುವುದಾದರೆ ಒಂದು ದಿನ ನೀವು ಬೊಬ್ಬೆ ಇಡುವಾಗ ಪರಲೋಕದ ಸ್ವರ ಕೂಡ ನಿಮಗೆ ಕೇಳಲ್ಲ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಸಮಯವನ್ನು ದೇವರಾದ ಕರ್ತನು ನಿಮಗೆ ಕೊಟ್ಟಿದ್ದಾನೆ. ಈ ದಿನವನ್ನು, ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ದೇವರಾದ ಕರ್ತನು ನಿಮ್ಮ ಹೃದಯ ಆಳದಲ್ಲಿ ನಿಂತು ತಟ್ಟುತ್ತಾ ಇದ್ದಾನೆ. ನಿಮ್ಮ ಜೀವಿತವನ್ನು, ನಿಮ್ಮ ವೈಯಕ್ತಿಕ ಜೀವಿತವನ್ನು ರೂಪಿಸಲಿಕ್ಕೆ, ನಿಮ್ಮ ಕುಟುಂಬ ಜೀವಿತವನ್ನು ರೂಪಿಸಲಿಕ್ಕೆ, ನಿಮ್ಮ ಮಕ್ಕಳ ಜೀವಿತವನ್ನು ರೂಪಿಸಲಿಕ್ಕೆ ದೇವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ. ಈ ಸಮಯವನ್ನು ಕರ್ತನಿಗಾಗಿ ಇದ್ದುಕೊಂಡು ಉಪಯೋಗಪಡಿಸಿಕೊಳ್ಳಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ.